ಸ್ಟೂಡೆಂಟ್ಸ್, ಇಂದಿನ ತರಗತಿಯಲ್ಲಿ ನಾವು 9ನೇ ತರಗತಿಯ ಅಧ್ಯಾಯ 2 ಬಹುಪದೋಕ್ತಿಗಳು ಅದರಲ್ಲಿ ಅಭ್ಯಾಸ 2.2ರ ಲೆಕ್ಕಗಳನ್ನು ಬಿಡಿಸುತ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಎಕ್ಸ್ನ ಬೆಲೆಯು ಈ ಕೆಳಗಿನಂತಿದ್ದಾಗ ಬಹುಪದೋಕ್ತಿ 5x - 4x² + 3ರ ಬೆಲೆಗಳನ್ನು ಕಂಡುಹಿಡಿಯಿರಿ. ಈ ಬಹುಪದೋಕ್ತಿಯನ್ನು ಅವರು ಕೊಟ್ಟಿದ್ದಾರೆ. ಅದರಲ್ಲಿ ನಾವು x ಇದ್ದಲ್ಲಿ 0 -1 x ಇದ್ದಲ್ಲಿ 2 ಈ ಬೆಲೆಗಳನ್ನು ಹಾಕುತ್ತಾ ಲೆಕ್ಕವನ್ನು ಬಿಡಿಸುತ್ತಾ ಹೋಗೋಣ. ಮೊದಲನೇದಾಗಿ x = 0. ಈ ಬಹುಪದೋಕ್ತಿಯಲ್ಲಿ ನಾವು x ಇದ್ದಲ್ಲಿ 0ಯನ್ನು ಹಾಕುತ್ತಾ ಬಿಡಿಸೋಣ. 5 x ಇದ್ದಲ್ಲಿ 0 -4 x ಇದ್ದಲ್ಲಿ 0² + 3 5 0 0 -4 0 0 +3. 0ಯನ್ನು ಯಾವುದೇ ಸಂಖ್ಯೆಯಿಂದ ಕೂಡಿಸಿದ್ರೂ ಅಥವಾ ಕಳೆದ್ರೂ ಅದು ಸಂಖ್ಯೆನೇ ಬರುತ್ತದೆ. ಅದಕ್ಕಾಗಿ 3. ಎರಡನೆಯದು x = -1. ಈ ಬಹುಪದೋಕ್ತಿಯಲ್ಲಿ x ಇದ್ದಲ್ಲಿ ನಾವು -1ಅನ್ನು ಹಾಕುತ್ತಾ ಬಿಡಿಸೋಣ. 5 -1 -4 -1² + 3 5 1 -5 -4. ಇಲ್ಲಿ ಘಾತ ಸಮಸಂಖ್ಯೆ ಆಗಿರುವುದರಿಂದ ಇದು ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತದೆ. ಒಂದು ವೇಳೆ ಬೆಸ ಸಂಖ್ಯೆಗಳಿದ್ದರೆ ಇದು -1 ಹಾಗೆ ಉಳಿಯುತ್ತಿತ್ತು. ಇಲ್ಲಿ ಸಮಸಂಖ್ಯೆ ಇರುವುದರಿಂದ +1 +3 -5 -4 1 4 +3 -5 -4 ಕೂಡಿಸಿದರೆ -9 +3. 9ರಲ್ಲಿ ನಾವು 3ಅನ್ನು ಕಳೆದರೆ -6. ದೊಡ್ಡ ಅಂಕೆ ಚಿಹ್ನೆ ಮುಂದೆ ಮೈನಸ್ ಇದೆ. ದೊಡ್ಡ ಅಂಕೆ ಚಿಹ್ನೆ ಇದರಲ್ಲಿ 9 ಇದೆ. 9ರ ಮುಂದೆ ಮೈನಸ್ ಇದೆ. ಅದಕ್ಕಾಗಿ -6. ಮೂರನೆಯದು x = 2. ಇಲ್ಲಿ x ಇದ್ದಲ್ಲಿ ನಾವು 2ಅನ್ನು ಹಾಕುತ್ತಾ ಹೋಗೋಣ. 5 x ಇದ್ದಲ್ಲಿ 2 -4 2² + 3 5 2 10 -4 2 2 4 +3 10 -4 4 16 +3. 16ರಲ್ಲಿ 10ಅನ್ನು ಕಳೆದರೆ -6. ದೊಡ್ಡ ಅಂಕೆ ಚಿಹ್ನೆ ಮೈನಸ್ ಇದೆ. -6 +3 6ರಲ್ಲಿ 3ಅನ್ನು ಕಳೆದರೆ -3. ಎರಡನೆಯ ಪ್ರಶ್ನೆ, ಈ ಕೆಳಗಿನ ಪ್ರತಿಯೊಂದು ಬಹುಪದೋಕ್ತಿಗೂ P0, P1 ಮತ್ತು P2ಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಒಂದು ಬಹುಪದೋಕ್ತಿಯನ್ನು ಅವರು ಕೊಟ್ಟಿದ್ದಾರೆ. ಅದರಲ್ಲಿ P0, P1, P2ಗಳನ್ನು ಹಾಕುತ್ತಾ ನಾವು ಈ ಲೆಕ್ಕವನ್ನು ಬಿಡಿಸುತ್ತಾ ಹೋಗೋಣ. P ಇದ್ದಲ್ಲಿ 0. ಮೊದಲನೇದಾಗಿ P0, P1 ಮತ್ತು P2. ಮೊದಲನೇದು P0 = y ಇದ್ದಲ್ಲಿ 0² 0ನ್ನು 2 ಸಲ ಗುಣಿಸಿದ್ರೆ ಎಷ್ಟು ಸಲ ಗುಣಿಸಿದ್ರೂ ಅದು 0ನೇ ಆಗಿರುತ್ತದೆ. -0 +1 ಇದರ ಉತ್ತರ 1. ಈಗ P1 y ಇದ್ದಲ್ಲಿ 1ಅನ್ನು ಹಾಕಬೇಕು. 1² -1 +1 1ಅನ್ನು 2 ಸಲ ಗುಣಿಸಿದರೆ ಅದು ಒಂದೇ ಆಗಿರುತ್ತದೆ. -1 +1 -1 +1 ಕ್ಯಾನ್ಸಲ್ ಆಗಿ 1 ಉಳಿಯುವುದು. P2 y² - y +1 ಇಲ್ಲಿ y ಇದ್ದಲ್ಲಿ ನಾವು P0 ಆಯಿತು, P1 ಆಯಿತು. ಈಗ P2 y ಇದ್ದಲ್ಲಿ 2ಅನ್ನು ಹಾಕುತ್ತಾ ಹೋಗೋಣ. 2² -2 +1 2ಅನ್ನು 2 ಸಲ 2 2 4 -2 +1 4ರಲ್ಲಿ 2 ಕಳೆದರೆ 2 +1 ಅಂತಂದರೆ ಎಷ್ಟಾಯಿತು? 3. ಎರಡನೇ ಪ್ರಶ್ನೆ, P = 2 + t + 2t² - t³. P0, P1 ಮತ್ತು P2ಅನ್ನು ಮಾಡಬೇಕು. ಇಲ್ಲಿ t ಇದ್ದಲ್ಲಿ 0ಅನ್ನು ಹಾಕಬೇಕು. ಅದೇ ಬಹುಪದೋಕ್ತಿಯಲ್ಲಿ P0, P1, P2ಅನ್ನು ಕಂಡುಹಿಡಿಯಬೇಕು. 2 + t ಇದ್ದಲ್ಲಿ 0 + 2 t ಇದ್ದಲ್ಲಿ 0² - 0³ 2 + 0 2 0 0 -0 ಇದರ ಉತ್ತರ 2. ಈಗ P1 t ಇದ್ದಲ್ಲಿ 1ಅನ್ನು ಹಾಕಬೇಕು. 2 + 1 + 2 t ಇದ್ದಲ್ಲಿ 1² - t ಇದ್ದಲ್ಲಿ -1³ 2 + 1 2 + 1 + 1ಅನ್ನು 2 ಸಲ ಗುಣಿಸಿದರೆ ಒಂದೇ ಬರುತ್ತದೆ. ಅದಕ್ಕಾಗಿ 2 1 2 -1ಅನ್ನು 3 ಸಲ ಗುಣಿಸಿದರೆ -1 +1 -1 ಕ್ಯಾನ್ಸಲ್ ಆಗಿ 2 + 2 4. ಈಗ P2 2 + 2 t ಇದ್ದಲ್ಲಿ 2ಅನ್ನು ಇಲ್ಲಿ ಹಾಕಿದ್ದೇನೆ. ಇಲ್ಲಿ t ಇದ್ದಲ್ಲಿ 2ಅನ್ನು ಹಾಕಿನಿ. 2 + 2
+2, 2ನ್ನು 2 ಸಲ ಗುಣಿಸಿದರೆ 4 ಮೈನಸ್ 2ನ್ನು 3 ಸಲ ಗುಣಿಸಿದರೆ 2 2 4, 4 2 8, 2 + 2 + 2 4 8 ಮೈನಸ್ 8 +8 -8 ಕ್ಯಾನ್ಸಲ್ ಆಗಿ 2 + 2 4. ಮೂರನೆಯದು P(x) = x³ ಇದು ಪ್ರಶ್ನೆಯಾಗಿದೆ. ಇದರಲ್ಲಿ P(0), P(1), P(2) ಅನ್ನು ಹಾಕಬೇಕು. x ಇದ್ದಲ್ಲಿ 0 ಮತ್ತು 1 ಮತ್ತು 2. x ಇದ್ದಲ್ಲಿ 0 ಹೋಲ್ ಕ್ಯೂಬ್ 0, 1 ಹೋಲ್ ಕ್ಯೂಬ್ 1, 2 ಹೋಲ್ ಕ್ಯೂಬ್ ಅಂತಂದರೆ 8. ನಾಲ್ಕನೆಯ ಪ್ರಶ್ನೆ P(x) = x - 1 × x + 1. ಇದರಲ್ಲಿ x ಇದ್ದಲ್ಲಿ 0, 1, 2 ಇದನ್ನು ಹಾಕುತ್ತಾ ಬಿಡಿಸುತ್ತಾ ಹೋಗೋಣ. P(0) = x ಇದ್ದಲ್ಲಿ 0 - 1 ಇಂಟು x ಇದ್ದಲ್ಲಿ 0 + 1. ಇದು -1 ಆಗುತ್ತದೆ, ಇದು +1 ಆಗುತ್ತದೆ. ಯಾಕಂತಂದರೆ 0ಯಿಂದ ನಾವು ಕೂಡಿಸಿದರೆ ಅಥವಾ ಕಳೆದರೆ ಅದು ಸಂಖ್ಯೆನೇ ಬರುತ್ತದೆ. ಅದಕ್ಕಾಗಿ ಇದು -1, ಇದು +1. ಒಂದಲೇ ಒಂದು ಪ್ಲಸ್ ಇಂಟು ಮೈನಸ್. ಈಗ P(1) x ಇದ್ದಲ್ಲಿ 1ಅನ್ನು ಹಾಕಬೇಕಿಲ್ಲಿ. x ಇದ್ದಲ್ಲಿ 1 - 1 ಮತ್ತು x ಇದ್ದಲ್ಲಿ 1 + 1. ಒಂದರಲ್ಲಿ 1 ಕಳೆದರೆ 0, 1 + 1 2, 2 0 0. ನೆಕ್ಸ್ಟ್ P(2) = x ಇದ್ದಲ್ಲಿ 2 - 1 ಮತ್ತು ಇಲ್ಲಿ x ಇದ್ದಲ್ಲಿ 2 + 1. 2ರಲ್ಲಿ 1 ಕಳೆದರೆ 1, 2 + 1 3, 3 ಒಂದಲೇ 3. ಮೂರನೆಯ ಪ್ರಶ್ನೆ ಈ ಕೆಳಗಿನವುಗಳು ಅವುಗಳೆದುರು ಸೂಚಿಸಿದ ಬಹುಪದೋಕ್ತಿಗಳ ಶೂನ್ಯತೆಗಳೇ ಪರೀಕ್ಷಿಸಿ ಅಂತ ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ P(x) = 3x + 1. x ಇದ್ದಲ್ಲಿ 3ನೇ -1ಅನ್ನು ಹಾಕುತ್ತಾ ಬಿಡಿಸಬೇಕು. x ಇದ್ದಲ್ಲಿ 3ನೇ -1 = 3, 3ನೇ -1 + 1. 3 3 ಕ್ಯಾನ್ಸಲ್ ಆಗುತ್ತದೆ. ಇಲ್ಲಿ -1 ಉಳಿಯಿತು, +1 +1 -1 ಕ್ಯಾನ್ಸಲ್ ಆಗಿ 0. ಇದು ಬಹುಪದೋಕ್ತಿಯ ಶೂನ್ಯತೆ ಆಗಿದ್ದೆ. ನೀವು ಯಾವುದಾದ್ರೂ ಇದರಲ್ಲಿ ಈ ಕೇಳಿರುವ ಪ್ರಶ್ನೆಯಲ್ಲಿ ಲೆಕ್ಕ ಬಿಡಿಸಿದರೆ ಅಲ್ಲಿ 0 ಬಂದರೆ ಅದು ಬಹುಪದೋಕ್ತಿಯ ಶೂನ್ಯತೆ ಆಗಿರುತ್ತದೆ. ನೀವು ಲೆಕ್ಕ ಬಿಡಿಸಿದಾಗ 0 ಬರಲಿಲ್ಲ ಅಂತಂದರೆ ಅದು ಬಹುಪದೋಕ್ತಿಯ ಶೂನ್ಯತೆ ಆಗಿರಲ್ಲ. ಇಲ್ಲಿ 0 ಬಂದಿದೆ, ಆದ್ದರಿಂದ ಇದು ಬಹುಪದೋಕ್ತಿಯ ಶೂನ್ಯತೆ ಆಗಿದೆ. ಎರಡನೆಯ ಪ್ರಶ್ನೆ P(x) = 5x - π. x ಇದ್ದಲ್ಲಿ 5ನೇ 4ಅನ್ನು ಹಾಕುತ್ತಾ ಬಿಡಿಸಬೇಕು. x ಇದ್ದಲ್ಲಿ 5ನೇ 4 = 5, x ಇದ್ದಲ್ಲಿ 5ನೇ 4 - π. 5 5 ಕ್ಯಾನ್ಸಲ್, 4 - π. ಇದು ಬಹುಪದೋಕ್ತಿಯ ಶೂನ್ಯತೆ ಆಗಿಲ್ಲ, ಏಕೆಂತಂದರೆ ಇಲ್ಲಿ ನಮ್ಮ ಉತ್ತರ 0 ಬಂದಿಲ್ಲ. ಆದ್ದರಿಂದ ಇದು ಬಹುಪದೋಕ್ತಿಯ ಶೂನ್ಯತೆ ಆಗಿಲ್ಲ. ಮೂರನೇ ಪ್ರಶ್ನೆ P(x) = x² - 1. x ಇದ್ದಲ್ಲಿ 1 ಮತ್ತು x ಇದ್ದಲ್ಲಿ -1ಅನ್ನು ಹಾಕಿ ಬಿಡಿಸಬೇಕು. x ಇದ್ದಲ್ಲಿ P(1) = 1² - 1. 1ಅನ್ನು 2 ಸಲ ಗುಣಿಸಿದರೆ 1 - 1, 1ರಲ್ಲಿ 1 ಕಳೆದರೆ 0. ನೆಕ್ಸ್ಟ್ P(-1) ಯಾಕಂತಂದರೆ 2 ಬೆಲೆಗಳನ್ನು ಕೊಟ್ಟಿದ್ದಾರೆ. ಒಂದು ಸಲ 1ಅನ್ನು ಹಾಕಬೇಕು, ಇನ್ನೊಂದು ಸಲ -1. ಇಲ್ಲಿ 1ಅನ್ನು ಹಾಕಿದರೆ 0 ಬಂದಿದೆ, ಮತ್ತು -1 -1² - 1. x ಇದ್ದಲ್ಲಿ -1ಅನ್ನು ಹಾಕಿದ್ದೇನೆ. ಇಲ್ಲಿ ಸಮ ಸಂಖ್ಯೆ ಇರುವುದರಿಂದ ಇದು ಮೈನಸ್ ಇದ್ದಿದ್ದು +1 ಆಗುತ್ತದೆ. -1 1 +1 -1 ಕ್ಯಾನ್ಸಲ್ ಆಗಿ 0. ಎರಡೂಗಳು 0 ಬಂದಿದೆ, ಆದ್ದರಿಂದ ಇದು ಬಹುಪದೋಕ್ತಿಯ ಶೂನ್ಯತೆ ಆಗಿದೆ. ನಾಲ್ಕನೇ ಪ್ರಶ್ನೆ P(x) = x + 1 × x - 2 x = -1, 2. x ಇದ್ದಲ್ಲಿ -1 ಮತ್ತು x ಇದ್ದಲ್ಲಿ 2 ಅನ್ನು ಹಾಕುತ್ತಾ ಈ ಲೆಕ್ಕವನ್ನು ಬಿಡಿಸಬೇಕಾಗುತ್ತದೆ. ಅದೇ ಥರ x ಇದ್ದಲ್ಲಿ 1, x ಇದ್ದಲ್ಲಿ 1 + 1 ಮತ್ತು x ಇದ್ದಲ್ಲಿ 1 - 2, 1 + 1 2. 2ರಲ್ಲಿ 1 ಕಳೆದರೆ -1, 2 ಒಂದಲೇ -2. ಮತ್ತು x ಇದ್ದಲ್ಲಿ 2, 2 + 1 2 - 2, 2 + 1 3. 2ರಲ್ಲಿ 2 ಕಳೆದರೆ 0, 3 0 0. 1 -2 ಬಂದಿದೆ, 1 0 ಬಂದಿದೆ. ಆದ್ದರಿಂದ ಇದು ಬಹುಪದೋಕ್ತಿಯ ಶೂನ್ಯತೆ ಆಗಿಲ್ಲ. ಯಾಕಂತಂದರೆ ಒಂದು ಕಡೆ -2 ಬಂದಿದೆ, ಇದರಲ್ಲಿ 0 ಬಂದಿದೆ. ಆದ್ದರಿಂದ ಇದು ಬಹುಪದೋಕ್ತಿಯ ಶೂನ್ಯತೆ ಆಗಿಲ್ಲ.
ಐದನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮತ್ತು ಎಕ್ಸ್ ಇದ್ದಲ್ಲಿ ಸೊನ್ನೆಯನ್ನು ಹಾಕಬೇಕು. ಎಕ್ಸ್ ಇದ್ದಲ್ಲಿ 0 ಮತ್ತು 0 ಹೋಲ್ ಸ್ಕ್ವೇರ್, 0ನೇ ಎಷ್ಟು ಸಲ ಗುಣಿಸಿದ್ರೂ 0, ಆದ್ದರಿಂದ ಇದು ಬಹುಪದೋಕ್ತಿಯ ಶೂನ್ಯತೆ ಆಗಿದೆ. ನೆಕ್ಸ್ಟ್ ಆರನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಲ್ ಎಕ್ಸ್ ಪ್ಲಸ್ ಎಮ್. ಎಕ್ಸ್ ಇದ್ದಲ್ಲಿ ಮೈನಸ್ ಎಮ್ ಡಿವೈಡ್ ಬೈ ಎಲ್, ಇದರಲ್ಲಿ ಎಕ್ಸ್ ಇದ್ದಲ್ಲಿ ಮೈನಸ್ ಎಮ್ ಡಿವೈಡ್ ಬೈ ಎಲ್ ಪ್ಲಸ್ ಎಮ್, ಇದು ಪ್ಲಸ್ ಎಲ್ ಕ್ಯಾನ್ಸಲ್ ಆಗುತ್ತದೆ. ಇಲ್ಲಿ ಮೈನಸ್ ಎಮ್ ಪ್ಲಸ್ ಎಮ್ ಉಳಿತು. ಪ್ಲಸ್ ಎಮ್ ಮೈನಸ್ ಎಮ್ ಕ್ಯಾನ್ಸಲ್ ಆಗಿ 0 ಬಂದಿರುವುದರಿಂದ ಇದು ಬಹುಪದೋಕ್ತಿಯ ಶೂನ್ಯತೆ ಆಗಿದೆ. ಏಳನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3x ಸ್ಕ್ವೇರ್ ಮೈನಸ್ 1. ಎಕ್ಸ್ ಇದ್ದಲ್ಲಿ ಮೈನಸ್ 1/√3, 2/√3. ಎಕ್ಸ್ ಇದ್ದಲ್ಲಿ ಇದನ್ನು ಮೊದಲನೇದಾಗಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 1/√3 ಅನ್ನು ಹಾಕಿದರೆ ಮೈನಸ್ 1 ಬಂತು. ಇದ್ರೂ ಪಕ್ಕದ ಮೈನಸ್ 1 ಅದೇ ಥರ ಇಡಬೇಕು. ಸ್ಕ್ವೇರ್ ಮತ್ತು ರೂಟ್ ಕ್ಯಾನ್ಸಲ್ ಆಗಿ ಕೇವಲ ಇಲ್ಲಿ 3 ಉಳಿಯುತ್ತದೆ. ಸ್ಕ್ವೇರ್ ಮತ್ತು ರೂಟ್ ಕ್ಯಾನ್ಸಲ್ ಆಗಿ 3 ಉಳಿಯುತ್ತದೆ. 3 1 3 ಮೈನಸ್ 1, 3 ಕ್ಯಾನ್ಸಲ್ ಆಗಿ ಏನಿಲ್ಲ ಅಂದರೆ ಏನು ಉಳಿಯುತ್ತದೆ ಇಲ್ಲಿ 1 ಮೈನಸ್ 1, 1ರಲ್ಲಿ 1 ಕಳೆದ್ರೆ ಇದು 0. ನೆಕ್ಸ್ಟ್ ಪಿ ಆಫ್ 2/√3. ಇಲ್ಲಿ ಎಕ್ಸ್ ಇದ್ದಲ್ಲಿ 2/√3 ಹಾಕಿದರೆ ಮೈನಸ್ 1, ಇಲ್ಲಿ ಪಕ್ಕದ ಮೈನಸ್ 1 ಅದೇ ಥರ ಇಲ್ಲಿ ಇಡಬೇಕು. 3 2 4, ಸ್ಕ್ವೇರ್ ಮತ್ತು ರೂಟ್ ಕ್ಯಾನ್ಸಲ್ ಆಗಿ 3 ಮೈನಸ್ 1, 3 ಕ್ಯಾನ್ಸಲ್ ಆಗಿ 4 ಮೈನಸ್ 1 ಇಸ್ ಈಕ್ವಲ್ ಟು 4ರಲ್ಲಿ 1 ಕಳೆದರೆ 3. ಇದು ಬಹುಪದೋಕ್ತಿಯ ಶೂನ್ಯತೆ ಆಗುವುದಿಲ್ಲ, ಯಾಕಂತಂದರೆ ಒಂದು 0 ಇನ್ನೊಂದು 3 ಬಂದಿದೆ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x ಪ್ಲಸ್ 1. ಎಕ್ಸ್ ಇದ್ದಲ್ಲಿ 2ನೇ 1 ಹಾಕಬೇಕು. ಎಕ್ಸ್ ಇದ್ದಲ್ಲಿ 2ನೇ 1 ಪ್ಲಸ್ 1, 2 ಕ್ಯಾನ್ಸಲ್ ಆಗಿ 1 ಉಳಿತು. 1 ಪ್ಲಸ್ 1 2, ಇದು ಬಹುಪದೋಕ್ತಿಯ ಶೂನ್ಯತೆ ಆಗುವುದಿಲ್ಲ. ನಾಲ್ಕನೇ ಪ್ರಶ್ನೆ ಕೆಳಗಿನ ಪ್ರತಿಯೊಂದು ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯಿರಿ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5. ಮೊದಲನೇದಾಗಿ ಈ ಲೆಕ್ಕವನ್ನು ಬಿಡಿಸಬೇಕಾದ್ರೆ ನಾವು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ತಗೋಬೇಕು. ಎಕ್ಸ್ ಪ್ಲಸ್ 5 ಇಸ್ ಈಕ್ವಲ್ ಟು 0ಗೆ ಸಮ ಮಾಡ್ಕೋಬೇಕು. ಎಕ್ಸ್ ಪ್ಲಸ್ 5 ಇಸ್ ಈಕ್ವಲ್ ಟು 0. ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ 5 ಈ ಕಡೆ ಬಂದರೆ ಏನಾಗುತ್ತದೆ ಮೈನಸ್ 5. ಎರಡನೆಯದು ಅದೇ ಥರ ಚಿಹ್ನೆ ಅಷ್ಟೇ ಚೇಂಜ್ ಆಗಿದೆ. ಇದರಲ್ಲಿ ಎಕ್ಸ್ ಮೈನಸ್ 5 ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0ಗೆ ಸಮ ಮಾಡ್ಕೋಬೇಕು. ಎಕ್ಸ್ ಮೈನಸ್ 5 ಇಸ್ ಈಕ್ವಲ್ ಟು 0. ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 5 ಈ ಕಡೆ ಬಂದರೆ ಏನಾಗುತ್ತದೆ ಪ್ಲಸ್ 5. ಲೆಫ್ಟ್ ಸೈಡ್ ಇದ್ದಿದ್ದು ರೈಟ್ ಸೈಡ್ ತೊಗೊಂಡ್ರೆ ಇದು ಪ್ಲಸ್ 5 ಆಗುತ್ತದೆ. ಮೂರನೆಯದು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x ಪ್ಲಸ್ 5. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0ಗೆ ಸಮ ಮಾಡ್ಕೊಂಡ್ವಿ. ಆಮೇಲೆ 2x ಪ್ಲಸ್ 5 ಇಸ್ ಈಕ್ವಲ್ ಟು 0. 2x ಇಸ್ ಈಕ್ವಲ್ ಟು ಪ್ಲಸ್ 5 ಈ ಕಡೆ ಬಂದರೆ ಮೈನಸ್ 5, ವಿಚ್ ಇಂಪ್ಲೈಸ್ ಎಕ್ಸ್ ಇಸ್ ಈಕ್ವಲ್ ಟು 2ನೇ ಮೈನಸ್ 5. ನಾಲ್ಕನೆಯ ಪ್ರಶ್ನೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3x ಮೈನಸ್ 2. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0ಗೆ ಸಮ ಮಾಡ್ಕೊಂಡ್ವಿ. 3x ಮೈನಸ್ 2 ಇಸ್ ಈಕ್ವಲ್ ಟು 0. 3x ಇಸ್ ಈಕ್ವಲ್ ಟು ಮೈನಸ್ 2 ಈ ಕಡೆ ಬಂದರೆ ಪ್ಲಸ್ 2. ಎಕ್ಸ್ ಇಸ್ ಈಕ್ವಲ್ ಟು 2/3. ಎಕ್ಸ್ ಇಸ್ ಈಕ್ವಲ್ ಟು 3ನೇ 2. ಐದನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3x. ಇದರಲ್ಲಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0ಗೆ ಸಮ ಮಾಡ್ಕೊಂಡ್ಮೇಲೆ 3x ಇಸ್ ಈಕ್ವಲ್ ಟು 0. ಎಕ್ಸ್ನ ಬೆಲೆ ಕಂಡುಹಿಡಿಯೋದಿದೆ 0/3. 0ಯನ್ನು ಯಾವುದೇ ಸಂಖ್ಯೆಯಿಂದ ಭಾಗಿಸಿದರೆ ಅದು ಉತ್ತರ 0ನೇ ಆಗಿರುತ್ತದೆ. ನಾಲ್ಕನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ax. a ನಾಟ್ ಈಕ್ವಲ್ಸ್ ಟು 0. a 0 ಆಗಿರಬಾರ್ದು. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0. ax ಇಸ್ ಈಕ್ವಲ್ ಟು 0. ಎಕ್ಸ್ ಇಸ್ ಈಕ್ವಲ್ ಟು 0 ಡಿವೈಡೆಡ್ ಬೈ a ಅಂತಂದರೆ ಎಕ್ಸ್ನ ಬೆಲೆ 0. ಕೊನೆಯ ಪ್ರಶ್ನೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು cx ಪ್ಲಸ್ d ವೆ ಸಿ ನಾಟ್ ಈಕ್ವಲ್ಸ್ ಟು 0. ಸಿ 0 ಆಗಿರಬಾರ್ದು. ಸಿ ಡಿ ಇವು ವಾಸ್ತವ ಸಂಖ್ಯೆಗಳು. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0ಗೆ ಸಮ ಮಾಡ್ಕೊಂಡ್ವಿ. ಆಮೇಲೆ cx ಪ್ಲಸ್ ಡಿ ಇಸ್ ಈಕ್ವಲ್ ಟು 0. cx ಇಸ್ ಈಕ್ವಲ್ ಟು ಪ್ಲಸ್ ಡಿ ಕಡೆ ಬಂದರೆ ಮೈನಸ್ ಡಿ. ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಡಿ ಡಿವೈಡೆಡ್ ಬೈ ಸಿ. ಇಲ್ಲಿವರೆಗೆ ನಾವು ಅಭ್ಯಾಸ 2.2ರ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ಮುಂದಿನ ತರಗತಿಯಲ್ಲಿ ಅಭ್ಯಾಸ 2.3ರ ಲೆಕ್ಕಗಳನ್ನು ಬಿಡಿಸುತ್ತಾ ಹೋಗೋಣ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.